ಚಿಂಚೋಳಿ ಪುರಸಭೆ ವತಿಯಿಂದ 1,60,00,000 ರೂಪಾಯಿಗಳ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಪುರಸಭೆ ವ್ಯಾಪ್ತಿಯ ಎಸ್ಟಿಎಂ 2-3 ಶೌಚಾಲಯ ಮತ್ತು ಪುರಸಭೆಯ 15ನೇ ಹಣಕಾಸಿನ ಯೋಜನೆಯಲ್ಲಿ ವಿವಿಧ ಕಾಮಗಾರಿಗಳನ್ನು ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರು ಕಾಮಗಾರಿಯನ್ನು ಉದ್ಘಾಟಿಸಿ ಮಾತನಾಡಿ, ಚಿಂಚೋಳಿ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರ ವಿವಿಧ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಗಿದ್ದು, ಮುಂಬರುವ ದಿನದಲ್ಲಿ ಪುರಸಭೆಯ ವ್ಯಾಪ್ತಿಯಲ್ಲಿ ವಿವಿಧ ಸಮಸ್ಯೆಗಳ ಬಗ್ಗೆ ಎಲ್ಲ ಪುರಸಭೆ ಸದಸ್ಯರು ಹಾಗೂ ಪುರಸಭೆ ಉಪಾಧ್ಯಕ್ಷರು ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದೇವೆ ಎಂದು ಹೇಳಿದರು. ಸರ್ ನೋಡಿ ಸರ್ ಸರ್ ಇಲ್ಲಿ ಒಂದು ಸೆಕೆಂಡ್ ಸರ್ ನೋಡಿ ಸರ್ ನೋಡಿ ಸರ್ ಸರಿ ನೋಡ್ರಿ ಒಂದು ಸೆಕೆಂಡ್ ಸರ್ ಹಂಗೆ ಗುದ್ಲೇಟ್ ಈಗ ನೋಡಿ ಸರ್ ನೋಡ್ರಿ ಹಾಂ ಕೈ ಹಿಡಿ ಹಾಂ ಆ ಕಡೆ ಫೋಟೋ ಬರೋಣ ಆ ಕಡೆ 1,60,60,00,000 ಕಾಮಗಾರಿಯನ್ನು ಪುರಸಭೆ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಆ ಕಾಮಗಾರಿಯ ಶಂಕುಸ್ಥಾಪನೆ ಕುರಿತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಏನು ನಮ್ಮ ಹಿಂದಿನ ಹಿರಿಕರ ನಿರ್ದೇಶಕರಂತೆ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ಭೂಮಿಯ ಪೂಜೆಯನ್ನು ಮಾಡಿ ಕಾಮಗಾರಿಯನ್ನು ಪ್ರಾರಂಭಿಸ್ಬೇಕಂತೇಳಿ ಒಂದು ನಿರ್ದೇಶನ ಇದೆ. ಹಾಗೆ ಏನು ಪಂಚಭೂತಗಳಾಗಿರ್ತಕ್ಕಂಥ ವಾಯು, ಜಲ, ಆಕಾಶ, ಏನು ಪೃಥ್ವಿ, ಅಗ್ನಿ ಅವೆಲ್ಲವೂ ಕೂಡ ಭೂಮಿ ಒಳಗೆ ಏನು ಸುಖವಾಗಿರ್ಬೇಕಿತ್ತಪ್ಪ ಅಂತಾರೆ ಭೂಮಿ ಪೂಜೆ ಪ್ರಾರಂಭ ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡ್ಬೇಕಂಬಕ್ಕಂಥ ಹಿರಿಕರ ನಿರ್ದೇಶನದಂತೆ ಇವತ್ತು ಶಂಕುಸ್ಥಾಪನೆಯನ್ನು ನಾವೆಲ್ಲರೂ ಕೈಗೊಂಡಿದ್ವಿ. ಇವತ್ತು ಈಗಾಗಲೇ ಏನು 2009ರಲ್ಲಿ ಅಂಥ ಸಂದರ್ಭದಲ್ಲಿ ನಿರ್ಮಲ ಭಾರತ ಅಭಿಯಾನ ಎಂಬಕ್ಕಂಥ ಕಾರ್ಯಕ್ರಮವನ್ನು ಪುನರ್ ರಚಿತವಾಗಿ ಏನು ಭಾರತ ಸರ್ಕಾರ ಅಕ್ಟೋಬರ್ 2, 2014ರಂದು ಸ್ವಚ್ಛ ಭಾರತ ಮಿಷನ್ SBMನ ಜಾರಿಗೆ ತಂದು ಏನು ಬಯಲು ಮುಕ್ತ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು, ಬಯಲು ಮಲ ವಿಸರ್ಜನೆಯನ್ನು ಮುಕ್ತಾಯ ಮಾಡಬೇಕು ಎಂಬಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ಸ್ವಚ್ಛ ಭಾರತ ಅಭಿಯಾನವನ್ನು ಹಲವಾರು ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಶೌಚಾಲಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಮುಖ್ಯವಾಗಿ ಹೆಣ್ಣುಮಕ್ಕಳಿಗೆ ಒಂದು ಗೌಪ್ಯವಾಗಿ ಘನತೆಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಶೌಚಾಲಯಗಳ ವ್ಯವಸ್ಥೆಯನ್ನು ತರಲಾಯಿತು ಎಂಬಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಈಗಾಗಲೇ ತಹಸೀಲ್ದಾರ್ ಸಾಹೇಬರು ಮತ್ತು ಯಾವುದೇ ಒಂದು ಪುರಸಭೆಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕಪ್ಪ ಅಂತಂದರೆ ಅದರದ್ದೇ ಆದಂಥ ಒಂದು ಕ್ರಿಯಾಯೋಜನೆ ಸಿದ್ಧಪಡಿಸಿ ಸಭೆಯಲ್ಲಿ ಎಲ್ಲ ಪುರಸಭೆ ಸದಸ್ಯರನ್ನ ಒಳಗೊಂಡು ಯಾವ ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆ ಇವೆ ಅಂತಕ್ಕಂಥದ್ದನ್ನು ಅರ್ತು ಏನು ನಮ್ಮ ಬಂದಿರತಕ್ಕಂಥ ಬಜೆಟಲ್ಲಿ ಏನು ವಾರ್ಡ್ ಹಂಚಿಕೆಯನ್ನು ಅಭಿವೃದ್ಧಿಗಾಗಿ ಹಂಚಿಕೆಯನ್ನು ಮಾಡಿ ಕಾಮಗಾರಿಗಳನ್ನು ಇಡ್ತಕ್ಕಂಥ ಕೆಲಸ ಏನಾಗ್ತಾಯಿದೆ. ಹಾಗಾಗಿ ನಮಗೆ ಈ ಒಂದು ಅಂಥ ಕಾರ್ಯಕ್ರಮ ಮಾಡೋದಕ್ಕೆ ಈ ಪುರಸಭೆಯ ಅಭಿವೃದ್ಧಿ ನಮ್ಮ ಗುರಿ ಅದ. ಈ ಒಂದು ಕಾರ್ಯಕ್ರಮ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಜನರು ನಮಗೆ ಅವಕಾಶ ಕಲ್ಪಿಕೊಟ್ರ. ಹಾಗಾಗಿ ಎಲ್ಲ ನಾಗರಿಕರಿಗೆ ಮೂಲಭೂತ ಸೌಕರ್ಯ, ಸ್ವಚ್ಛತೆ ಮತ್ತು ಇಂಥ ಅನೇಕ ಪುರಸಭೆ ಅಭಿವೃದ್ಧಿಯ ಕಾಮಗಾರಿಯನ್ನು ಕೈಗೊಳ್ಳುವುದರ ಮುಖಾಂತರ ಜನರ ವಿಶ್ವಾಸ, ಪ್ರೀತಿಯನ್ನು ನಾವೆಲ್ಲರೂ ಕೂಡ ಪುರಸಭೆ ಸದಸ್ಯರು ಮತ್ತು ಎಲ್ಲ ಉಪಾಧ್ಯಕ್ಷರು ಸೇರಿ ನಾವೆಲ್ಲ ಈ ಒಂದು ಪುರಸಭೆ ವ್ಯಾಪ್ತಿಗೆ ಮಾಡ್ತೀವಿ ಎಂಬಕ್ಕಂಥದ್ದು. ಹಾಗೆ 15ನೇ ಹಣಕಾಸು ಯೋಜನೆಯಡಿ ಹಲವಾರು ರಸ್ತೆಗಳನ್ನು ಕೈಗೊಳ್ಳಲಾಗಿದೆ. ಹಾಗೂ ಏನು ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಶೆಡ್ಡನ್ನು ಕೂಡ ಏನು ಈ ಕಾಮಗಾರಿಯಲ್ಲಿ ಇಡಲಾಗಿದೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ನಾವೆಲ್ಲರೂ ಸೇರಿ ಈಗಾಗಲೇ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ನೇರದಿಟ್ಟ ನಿರಂತರ ನಡೆಯನುಳ್ತಕ್ಕಂಥ ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಏನು ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಇವತ್ತು
ಬರ್ತ್ಡೇ ಪ್ರಯುಕ್ತ, ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮೆಲ್ಲರೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಏನು ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ರಹೀಂ ಖಾನ್ ಸಾಹೇಬರಿದ್ದಾರೆ, ಪೌರಾಡಳಿತ ಸಚಿವರು ಎಲ್ಲ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ, ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನ ಬೇಗಂ, ಸೈಯದ್ ಖಲೀಲ್ ಪಟೇಲ್, ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ ಸೇರಿದಂತೆ ಅನೇಕ ಪುರಸಭೆ ಸದಸ್ಯರು, ವಿವಿಧ ಪಕ್ಷದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.